ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನ ಆಯಿತು ನಾನು ಟೈಲರಿಂಗ್ ವೀಡಿಯೋಗಳನ್ನು ಹಾಕ್ತಾಯಿಲ್ಲ. ಯಾಕೆ ಅಂತ ಕೂಡ ನಾನು ತಿಳಿಸ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಆದರೆ ನನಗೆ ತಿಳಿಸೋದಕ್ಕೂ ಕೂಡ ಆಗ್ತಾಯಿಲ್ಲ. ಟೈಲರಿಂಗ್ ಕೆಲಸ ಅಂದರೆ ಸುಲಭ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮನೆಯಲ್ಲೇ ಒಂದು ಬ್ಲೌಸ್ ಕಟ್ ಮಾಡಿ 1 ಅವರಲ್ಲಿ ಹೊಲ್ದು ಬಿಡ್ತಾರೆ. 500 ರೂಪಾಯಿ 300 ರೂಪಾಯಿ ತೊಗೊಳ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೆ ಗೊತ್ತು ಅದರ ಕಷ್ಟ ಏನು ಅನ್ನೋದು. ನಾನು ಕೂಡ ಒಂದು 20 ವರ್ಷದಿಂದ ಈ ಟೈಲರಿಂಗ್ ಕೆಲಸನ ಮಾಡಿಕೊಂಡೇ ಬಂದಿರೋದು. ಆದರೆ ಇತ್ತೀಚೆಗೆ ನನಗೆ ಇದ್ರ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ಆಗದೇ ಇರೋ ಥರ ಆಗಿಬಿಟ್ಟಿದೆ. ತುಂಬಾ ಕಷ್ಟ ಆಗ್ತಾಯಿದೆ, ಬಿಡೋಕ್ಕೂ ಆಗ್ತಾಯಿಲ್ಲ, ಸ್ಟಿಚ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ತುಂಬಾ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ. ನನಗೆ ಮಂಡಿ ನೋವು ಬಂದುಬಿಟ್ಟಿದೆ, ತುಂಬ ಅಂದರೆ ತುಂಬ ಮಂಡಿ ನೋವು ಬಂದುಬಿಟ್ಟಿದೆ. ಹಾಗೆ ಟೈಲರಿಂಗ್ ಕೆಲಸ ಮಾಡೋರು ತುಂಬ ಹುಷಾರಾಗಿರಿ. ಆದಷ್ಟು ಹೀಟ್ ಬಾಡಿ ಇರೋರು ಸ್ವಲ್ಪ ಕೂಲಾಗಿ ಇರೋವಂಥ ಹಣ್ಣುಗಳು ಏನಾದರೂ ತಿಂದ್ಕೊಂಡು ಟೈಲರಿಂಗ್ ಕೆಲಸನ ಮಾಡಿ. ಚೆನ್ನಾಗಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಎಳ್ನೀರು ಆ ಥರದ್ದನ್ನೆಲ್ಲ ತಗೊಳ್ಳಿ. ತುಂಬ ಹೀಟಾಗುತ್ತೆ. ನಾನು ಕೇರ್ಲೆಸ್ ಮಾಡಿಕೊಂಡೇ ಇದ್ದೆ ಅಂದ್ಕೊಳ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಮಂಡಿ ಮತ್ತು ಮೂಳೆಗಳಿಗೆ ತೊಂದರೆ ಆಯಿತು. ಹಾಗಾಗಿ ನನಗೆ ಹೇಳೋಕ್ಕೂ ಆಗ್ತಾಯಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ನಾನು ಟೈಲರಿಂಗ್ ಕೆಲಸನ ಮಾಡ್ತಾಯಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಆದ್ರೂ ವೀಡಿಯೋಗಳನ್ನು ನಾನಿನ್ನು ನೆಕ್ಸ್ಟಿಂದ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಸಾಧ್ಯ ಆದರೆ ಟೈಲರಿಂಗ್ ಬಗ್ಗೆ ವೀಡಿಯೋಗಳನ್ನ ಹಾಕ್ತೀನಿ. ಕಟ್ಟಿಂಗು, ಸ್ಟಿಚಿಂಗು, ಹಾಗೆ ಏನಾದರೂ ಮಿಷಿನ್ ಬಗ್ಗೆ ಯಾವ ರೀತಿ ನಾವು ಮಿಷಿನ್ಗಳನ್ನ ಹಾಳಾಗದೇ ಇರೋಗೆ ಹೇಗೆ ನೋಡ್ಕೊಳ್ಳೋದು ಅಂತ ನಾನಾಗಲೇ ಸಾಕಷ್ಟು ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಆದ್ರೂ ಹಾಕ್ತಾ ಇರ್ತೀನಿ. ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ, ಆದರೆ ನಂದು ಒಂದು ಬ್ಲೌಸು ಒಂದು ದಿನಕ್ಕೆ ಒಂದೇ ಬ್ಲೌಸ್ ಅಷ್ಟೇ. ಏನಾದರೂ ನಂದು ಹಿಂಗೆ ಯಾರಾದರೂ ಒಬ್ಬರದು ಅಷ್ಟೇ ಮಾಡ್ತಾಯಿದ್ದೀನಿ. ನಾನು ಕೂತ್ಕೊಂಡು ಮಿಷಿನ್ ಮೇಲೆ ತುಂಬ ಸ್ಟಿಚ್ ಮಾಡೋಕ್ಕಾಗಲ್ಲ. ನನಗೆ ಬಲಗಾಲು ಮಂಡಿದೆ, ಮೂಳೆ ತುಂಬ ನೋವು ಬಂದುಬಿಟ್ಟಿದೆ. ಏನಂತ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಹೇಳಬೇಕು ಅಂದ್ಕೊಳ್ತೀನಿ, ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ಒಂದು 6 ಮಂತ್ ಮೇಲೆ ಆಯಿತು ನಾನು ವೀಡಿಯೋನ ಮಾಡೋದು ನಿಲ್ಲಿಸಿ. ಯಾಕೋ ಇವತ್ತು ತುಂಬ ನೆನಪಾಗ್ತಾಯಿತ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವೊಂದು ಸರಿ ಹೇಳ್ತಾರಲ್ಲ, ದೃಷ್ಟಿ ಆದ್ರೂ ಹೀಗಾಗತ್ತೆ ಅಂತಾರಲ್ಲ, ಅದು ನಿಜ ಅನ್ನಿಸ್ತಾ ಇದೆ ನನಗಿವಾಗ. ನನ್ನ ಕಳೆದ ವೀಡಿಯೋಗಳನ್ನ ನೋಡಿ ಎಷ್ಟು ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾಯಿದ್ದೆ ಅನ್ನೋದನ್ನು. ಇರಲಿ, ನಾನು ಸರಿ ಹೋಗಿ ಟೈಲರಿಂಗ್ ಕೆಲಸನೇ ಮುಂದುವರ್ಸೋವಾಗಲಿ ಅಂತಲೇ ಅಂದ್ಕೊಳ್ತೀನಿ. ನೀವು ಎಲ್ಲರೂ ಹಾಗೆ ನನಗೆ ಆಶೀರ್ವಾದನ ಮಾಡಿ ಆ ದೇವ್ರ ಹತ್ರ ಕೇಳ್ಕೊಳ್ಳಿ. ನನಗೂ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ಕೊಂಡಿರಬೇಕು ಅಂತ ತುಂಬ ಆಸೆ. ಸಾಧ್ಯ ಆದರೆ ನಾನು ಏನಾಯಿತು ಏನಂತ ನಾನು ತಿಳಿಸ್ತೀನಿ. ಆದರೆ ಟೈಲರಿಂಗ್ ಕೆಲಸ ಮಾಡೋರು ತುಂಬ ಹುಷಾರಾಗಿ ಮಾಡಿ. ಅದರಲ್ಲಿ ಹೆಣ್ಮಕ್ಳಂತೂ ತುಂಬ ಹುಷಾರಾಗಿ ಇರಿ, ಚೆನ್ನಾಗಿ ತಿನ್ನಿ, ತಂಪಿರೋ ಆಹಾರನ ಜಾಸ್ತಿ ತಗೊಳ್ಳಿ, ಟೈಮಿಗೆ ಸರಿಯಾಗಿ ತಿಂದು ನೀರು ಕುಡಿದು ನೀವು ಕೂಡ ರೆಸ್ಟ್ ಮಾಡಿಕೊಂಡೇ ಕೆಲಸನ ಮಾಡಿ ಅಂತ ಹೇಳ್ತೀನಿ. ಮನೇಲಿ ಮಾಡೋರಿಗೆಲ್ಲ ಏನು ಕಡಿಮೆ ಟೈಮು ಇರುತ್ತೆ ಅಂತ ಎಲ್ಲ ಹೇಳ್ತಾರೆ, ಆದರೆ ಮನೆಯಲ್ಲೂ ಕೂಡ ಚೆನ್ನಾಗಿ ಬಟ್ಟೆ ಹೊಲಿಯೋರು ಇರ್ತಾರೆ. ಅವರೆಲ್ಲ ಸ್ವಲ್ಪ ಹುಷಾರಾಗಿಯೇ ನಿಮ್ಮ ಆರೋಗ್ಯ ಕಡೆ ಗಮನ ಕೊಟ್ಟು ನೋಡ್ಕೊಳ್ಳಿ. ತುಂಬ ಬೇಜಾರಾಗುತ್ತೆ ಮಾತ್ರ. ಮಿಷಿನ್ ಬಿಟ್ಬಿಟ್ಟಿದ್ರೆ ಕನಸಲ್ಲೆಲ್ಲ ಬರ್ತಾ ಇರುತ್ತೆ. ಯಾರಿಗೆಲ್ಲ ಈ ರೀತಿ ಎಲ್ಲಾದರೂ ಸ್ಟಿಚ್ ಮಾಡಿಲ್ಲ ಅಂದರೆ ಆ ರೀತಿ ಕನಸಲ್ಲಿ ಬರುತ್ತೆ ಅನ್ನೋರು ಕಮೆಂಟ್ ಮಾಡಿ. ನನಗಂತೂ ನಿಜ ಕನಸಲ್ಲೆಲ್ಲ ಬರ್ತಾ ಇರುತ್ತೆ ನನಗೆ ಬಟ್ಟೆ ಸ್ಟಿಚ್ ಮಾಡೋದು ಎಲ್ಲ.